ದೇವನಹಳ್ಳಿ ತಾಲೂಕಿನ ವಿಜಯಪುರದ ಇತಿಹಾಸ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ವಿಜಯದಶಮಿ ಹಬ್ಬದ ಅಂಗವಾಗಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕುಟುಂಬದವರೊಂದಿಗೆ ತಮ್ಮ 84ನೇ ಹುಟ್ಟುಹಬ್ಬದ ಅಂಗವಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಭಿವೃದ್ಧಿಗಾಗಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕುಟುಂಬದವರಾದ ಗೋಪಾಲ್ ಗೌಡ್ರು, ಸತೀಶ್ ಗೌಡ್ರು, ಅರ್ಚಕರಾದ ಮರಳಿ ಭಟ್ಟಾಚಾರ್ಯ ಸೇರಿದಂತೆ ಕುಟುಂಬದವರು ಹಾಜರಿದ್ದರು. ಈಗ 2025 ನನಗೆ 83 ಆಗಿ 84ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ಇವತ್ತಿಗೆ 84. ನಿನ್ನೆ ಆಯುಧ ಪೂಜೆ ದಿವಸ ಇಟ್ಟಿದ್ದು, ಬೇಡ ಆಯುಧ ಪೂಜೆ ದಿವಸ ವಿಜಯದಶಮಿ ದಿವಸ ಮಾಡೋಣ ಅಂಥೇಳಿ ಇವತ್ತು ವಿಜಯದಶಮಿ ಅಂತ ಹೇಳಿ ಇವತ್ತು ಮಾಡ್ಕೊಂಡಿದ್ವಿ. ಕೆಲವರೆಲ್ಲ ಪಾಪ ಬೆಂಗಳೂರಿಗೆ ಬಂದುಬಿಟ್ಟಿದ್ರು, ಅಲ್ಲೇ ಬಂದುಬಿಟ್ಟಿದ್ರು ಭಾಳ ಜನ. ಅದಕ್ಕೆ ನಮ್ಮ ಮುರಳಿ ಸ್ವಾಮಿಗಳು ಇಲ್ಲ ವಿಜಯದಶಮಿ ಇಲ್ಲೇ ಮಾಡೋಣ, ಕೆಲವು ಮಾಡೋದೇನೋ ಬೇರೆ ಕಾರ್ಯ ಇದೆ ಅಂಥೇಳಿ ಇಲ್ಲಿ ಸೇರಿರೋ ಅಂತ. ಅದಕ್ಕೆ ತಾವು ಹೇಳಿದ್ದಕ್ಕೆ 83 ಆಗಿ ಈಗ 84ನೇ ವರ್ಷ ನಾನು. ಅರ್ಥ ಆಯ್ತಲ್ಲ? ಹಾಂ, ಅದು ಕ್ಲಿಯರ್ ಆಯ್ತಲ್ಲ? ಹೇಳಿ. ಸಂದೇಶ ಜನಗಳಿಗೆ ಏನಾದರೂ ಸಂದೇಶಕ್ಕಿಂತ ನೋಡಿ, ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ತಮಗೆಲ್ಲ ಗೊತ್ತಿದೆ. 156ನೇ ವರ್ಷ, ಸರಿ ಇಲ್ವಾ? ಕರೆಕ್ಟ್ ಆದರೆ ಹೇಳಿ. 156ನೇ ವರ್ಷದ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಕೇಂದ್ರದಿಂದ ರಾಜ್ಯ ಎಲ್ಲನೂ ಮಾಡ್ತಾರೆ ಮಹಾತ್ಮ ಗಾಂಧಿ ಜಯಂತಿ. ಅದು ಸರ್ಕಾರದ ರಜಾ ಸಂದೇಶವೂ ಇದೆ, ಮಾಡಬೇಕು ಅಂತೇಳಿ. ನಮ್ಮ ಮಗ ಶರತ್ ಬಚ್ಚೇಗೌಡ ಹೊಸಕೋಟೆಗೆ ಹೋದ ಗಾಂಧಿ ಜಯಂತಿ ಆಚರಣೆ ಮಾಡೋದಕ್ಕೋಸ್ಕರ. ಅದಕ್ಕೆ ಇಲ್ಲಿ ಹಾಜರಿಲ್ಲ ಅಷ್ಟೇ.